ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಪ್ರತಿಷ್ಠೆಯಾಯ್ತಾ ಬೈ ಎಲೆಕ್ಷನ್ ಅನ್ನೋದು ಸದ್ಯದ ಪ್ರಶ್ನೆ. ನಾಯಕರು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಆ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಶತಾಯಗತಾಯ ಈ ಬೈ ಎಲೆಕ್ಷನ್ಗಳನ್ನ ಗೆದ್ದುಕೊಳ್ಬೇಕು ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಪ್ರತಿಷ್ಠೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಎಂ ಡಿಸಿಎಂಗೆ ಉಪಚುನಾವಣೆ ಅಳಿವು ಉಳಿವಿನ ಪ್ರಶ್ನೆಯ ಹಾಗಾದ್ರೆ ಸಂಡೂರು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಹಾಗಾಗಿ ಬೈ ಎಲೆಕ್ಷನ್ ನಲ್ಲಿ ಒಂದು ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ರೆ ನಾನೇ 3.5 ವರ್ಷ ಸಿಎಂ ಆಗಿರ್ತೀನಿ ಅಂದಿದ್ದಾರೆ. ಸಂಡೂರಲ್ಲಿ ಕುರುಬ ಮತಗಳು 30,000 ಇದೆ. SC ST ಮತಗಳು ಎರಡೂ ಸೇರಿದ್ರೆ 1 ಲಕ್ಷ. ಮುಸ್ಲಿಂ ಮತಗಳು 10,000 ಇದೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯ ಒಂದು ಹೊಸ ಅಸ್ತ್ರ ಪ್ರಯೋಗ. 3.5 ವರ್ಷ ನಾನು ಸಿಎಂ ಆಗಿರ್ಬೇಕು ಅಂದ್ರೆ ಈ ಬೈ ಎಲೆಕ್ಷನ್ ಗೆದ್ದುಕೋಬೇಕು. ಸಂಡೂರಿನಲ್ಲಿ ವಾಲ್ಮೀಕಿ ಹಗರಣನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಇದರ ಇಂಪ್ಯಾಕ್ಟ್ ಆಗಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಈಗ ಒಂದು ಭಾವನಾತ್ಮಕ ಪ್ರಯೋಗ. ನಾಯಕರಿಗೆ ಪ್ರತಿಷ್ಠೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಎಂ ಡಿಸಿಎಂಗೆ ಉಪಚುನಾವಣೆ ಅಳಿವು ಉಳಿವಿನ ಪ್ರಶ್ನೆಯ ಹಾಗಾದ್ರೆ ಸಂಡೂರು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಹಾಗಾಗಿ ಬೈ ಎಲೆಕ್ಷನ್ ನಲ್ಲಿ ಒಂದು ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ರೆ ನಾನೇ 3.5 ವರ್ಷ ಸಿಎಂ ಆಗಿರ್ತೀನಿ ಅಂದಿದ್ದಾರೆ. ಸಂಡೂರಲ್ಲಿ ಕುರುಬ ಮತಗಳು 30,000 ಇದೆ. SC ST ಮತಗಳು ಎರಡೂ ಸೇರಿದ್ರೆ 1 ಲಕ್ಷ. ಅನ್ನಪೂರ್ಣ ಅವರನ್ನ ನೀವು ಗೆಲ್ಲಿಸಲೇಬೇಕು. ನಾವು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀವಿ, ನಾವು ಇನ್ನ 3.5 ವರ್ಷ ಅಧಿಕಾರದಲ್ಲಿದ್ದಾರೆ. ಇವ್ರು ಗೆದ್ರೆ ಇವರು ಮತ್ತೆ ತುಕಾರಾಮ್ ಅವರು ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ತುಕಾರಾಮ್, ನೀ ಗೆದ್ರೆ, ನಿಮ್ಮ ಮಿಸಸ್ ಗೆದ್ರೆ ನಾನೇ ಗೆದ್ದಾಗ ಆಗ್ತದೆ. ನಮಗೆ ಶಕ್ತಿ ಬರ್ತದೆ, ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿಯವರು ಅಪಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯನವರು ದುಡ್ಡಿಲ್ಲೇ ನಿಲ್ಲಿಸ್ಬಿಡ್ತಾರೆ. ಸುಳ್ಳು ಅದು, 100ಕ್ಕೆ 100 ಸುಳ್ಳು. ನಮ್ಮ ಹತ್ರ ದುಡ್ಡಿಗೆ ತೊಂದರೆ ಇಲ್ಲ, ಸಂಬಳ ಕೊಡ್ಲಿಕ್ಕೆ ತೊಂದರೆ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕೆ ತೊಂದರೆ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ತೊಂದರೆ ಇಲ್ಲ. ಮತ್ತೆ ನಾವು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀವಿ, ನಾವು ಇನ್ನ 3.5 ವರ್ಷ ಅಧಿಕಾರದಲ್ಲಿದ್ದಾರೆ. 3.5 ವರ್ಷ ಅಧಿಕಾರದಲ್ಲಿ ಇರ್ತೀವಿ. ಈ 3.5 ವರ್ಷಗಳು ಕೂಡ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ, ಅವಕ್ಕೆ ದುಡ್ಡು ತೊಂದರೆ ಆಗಲ್ಲ, ಅವನ್ನ ಜಾರಿ ಮಾಡೇ ಮಾಡ್ತೀವಿ. ಗ್ಯಾರಂಟಿ ಬಗ್ಗೆ ಕ್ಲಾರಿಟಿ ಕೊಟ್ಟರು. ಇದರ ಜೊತೆಗೆ 3.5 ವರ್ಷ ಸಿಎಂ ಆಗಿರಬೇಕು ಅಂತ ಹೇಳಿದ್ರೆ ಈ ಕ್ಷೇತ್ರ ಗೆಲ್ಲಬೇಕು ಅಂತ ಸಂಡೂರಿನಲ್ಲಿ ಒಂದು ಅಸ್ತ್ರ ಪ್ರಯೋಗ ಮಾಡಿದ್ರು. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಡಿಸಿಎಂ DK ಶಿವಕುಮಾರ್ ಆ ಕ್ಷೇತ್ರನ ಗೆಲ್ಲಿಸಿಕೊಂಡು ಬರಬೇಕಾದ ಒತ್ತಡದಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ಡಿಸಿಎಂ DK ಶಿವಕುಮಾರ್ ಸಿಎಂ ಆಗುವ ಆಸೆ ಮಂಕಾಗಿತ್ತು. ತಮ್ಮ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಡಿಕೆಶಿ. ಚನ್ನಪಟ್ಟಣ ಗೆದ್ದು ಮತ್ತೆ ತನ್ನ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರಣತಂತ್ರ ಹೆಣಿತಾ ಇದ್ದಾರೆ. ಯೋಗೇಶ್ವರನ್ನ ಕಾಂಗ್ರೆಸ್ಗೆ ತಂದು ಗೇಮ್ ಚೇಂಜ್ ಮಾಡಿದ್ರು ಡಿಕೆಶಿ. ಯೋಗೇಶ್ವರ್ ಮತ್ತು JDS ಮತಗಳು ಚನ್ನಪಟ್ಟಣ ಭಾಗದಲ್ಲಿ ದೊಡ್ಡ ಮಟ್ಟಕ್ಕಿದೆ. ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮತಗಳು ನಗಣ್ಯ. ಈಗ ಯೋಗೇಶ್ವರ್ ಅವರನ್ನ ತಮ್ಮ ಪಕ್ಷಕ್ಕೆ ಕರೆಸಿಕೊಂಡು ಬಂದು ಟಿಕೆಟ್ ನೀಡಿದ್ದಾರೆ. ಈ ಹಿಂದೆ 2004 2008ರಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ನಿಂದಾನೇ ಗೆದ್ದಿದ್ರು. ಅದಾದ್ಮೇಲೆ
ಆಪರೇಷನ್ ಕಮಲದ ಮೂಲಕ 2008ರಲ್ಲಿ ಬಿಜೆಪಿ ಕಡೆ ಬಂದಿದ್ರು. ಯೋಗೇಶ್ವರ್ ತಮ್ಮ ರಾಜಕೀಯ ಜೀವನ ಶುರು ಮಾಡಿದ್ದು ಇದೇ ಚನ್ನಪಟ್ಟಣದ ಅಖಾಡದಿಂದ. 1999ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಯೋಗೇಶ್ವರ್. ಟಿಕೆಟ್ ಕೊಡದೇ ಇದ್ದಾಗ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ, ಮತ್ತೆ ಕಾಂಗ್ರೆಸ್ಗೆ ಬಂದಿರ್ತಾರೆ. ಅದಾದ್ಮೇಲೆ 15 ವರ್ಷಗಳ ನಂತರ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಕಾಂಗ್ರೆಸ್ಗೆ ಬಂದು ಅಖಾಡಕ್ಕೆ ಇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಸೋಲಿನ ಏಟು ದೊಡ್ಡ ಘಾಸಿ ಮಾಡಿತ್ತು ಕುಮಾರಸ್ವಾಮಿ ಅವರ ಗೆಲುವಿಗೆ. ಡಿಕೆಶಿ ಬ್ರದರ್ಸ್ಗೆ ದೊಡ್ಡ ಏಟ್ ಕೊಟ್ಟಿತ್ತು. ಕುಮಾರಸ್ವಾಮಿ ಮತ್ತು ಬಿಜೆಪಿ ಗೆದ್ದು ಬೀಗಿದ್ರು. ಈಗ ಮತ್ತೆ ಮತ್ತೊಂದು ಗೆಲುವಿನ ಮೂಲಕ ಆ ಸೇಡು ತೀರಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ಅವರನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಯೋಗೇಶ್ವರ್ ಅಖಾಡದಲ್ಲಿದ್ದಾರೆ. ಆದರೆ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ನೇರ ಹಣಾಹಣಿ. ಇದು ಶತಾಯಗತಾಯ ಗೆಲ್ಲಬೇಕು. ಎರಡೂ ಕ್ಷೇತ್ರ ಯಾವ ರೀತಿ ಪ್ರತಿಷ್ಠೆಯ ಕಣ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಹೆಡ್ ಆನಂದ್ ಬೈದನಮರೆ ಲೈವ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಒಂದು ಕಡೆ ಸಂಡೂರು, ಮತ್ತೊಂದು ಕಡೆ ಚನ್ನಪಟ್ಟಣ. ಮೊದಲಿಗೆ ಸಂಡೂರು ಕಡೆ ಹೋಗೋಣ. ಸಿದ್ದರಾಮಯ್ಯ ಅವರು ಮಾತನಾಡಿದ್ರು, 3.5 ವರ್ಷ ಸಿಎಂ ಆಗಿ ಉಳಿಬೇಕು ಅಂದ್ರೆ ಗೆಲ್ಲಲೇಬೇಕು, ಈ ಕ್ಷೇತ್ರ ಗೆಲ್ಲಲೇಬೇಕು, ಅನ್ನಪೂರ್ಣ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಮತ್ತೊಂದು ಕಡೆ ಚನ್ನಪಟ್ಟಣಕ್ಕೆ ಆಮೇಲೆ ಬರೋಣ. ಆದ್ರೆ ಈ ಬೈ ಎಲೆಕ್ಷನ್ಗಳ ಗೆಲುವು ಸಿದ್ದರಾಮಯ್ಯ ಅವರ ಪಾಲಿಗೇನು? ಭಾವನಾ, ಈಗ ನಡೀತಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೇಬೇಕಾಗಿರ್ತಕ್ಕಂಥ ಒತ್ತಡದಲ್ಲಿದೆ. ಇತ್ತೀಚಿನ ಕೆಲ ತಿಂಗಳುಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರುವಂಥ ಕೆಲವು ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಮತ್ತು ಭ್ರಷ್ಟಾಚಾರದ ಆರೋಪಗಳು, ಜೊತೆಗೆ ಸ್ವತಃ ಮುಖ್ಯಮಂತ್ರಿ ಮೇಲೆ ಆರೋಪಗಳು ಕೇಳಿ ಬಂದಿರತಕ್ಕಂಥ ಕಾರಣಕ್ಕಾಗಿ ಇವೆಲ್ಲದಕ್ಕೂ ಕೂಡ ರಾಜಕೀಯವಾದಂಥ ಉತ್ತರ ಕೊಡಬೇಕು ಅಂತಂದರೆ ಈ 3 ಚುನಾವಣೆಯಲ್ಲಿ, ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು. ಹಾಗಾಗಿ ಸಹಜವಾದ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ಕಾಂಗ್ರೆಸ್ ಚುನಾವಣೆ ಗೆಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಇಡೀ ಸಚಿವ ಸಂಪುಟವನ್ನು ಕೂಡ ಚುನಾವಣೆಗೆ ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಸತಾಯಗತಾಯ ಗೆಲ್ಲಿಕೆ ಬೇಕಾಗಿರ್ತಕ್ಕಂಥ ಗೆಲ್ಲೋದೊಂದೇ ಮಾನದಂಡ ಅಂತಕ್ಕಂಥ ಸೂತ್ರದಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 3 ದಿನಗಳ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಶಿಗ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯರು ಈಗ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ, ಇವತ್ತು ಮತ್ತು ನಾಳೆ 3 ದಿನಗಳ ಕಾಲ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಂಡೂರಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಸಹಜವಾಗಿ ಭಾವನಾತ್ಮಕವಾಗಿ ರೀತಿಯಲ್ಲಿ ಮಾತಾಡುವ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ಯಾಕೆಂದರೆ ಅಹಿಂದ ಮತಗಳು ಹೆಚ್ಚಿರ್ತಕ್ಕಂಥ ಸಂಡೂರು ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥ ಅಹಿಂದ ನಾಯಕ ಎಂದು ಬಿಂಬಿಸಿಕೊಳ್ತಾ ಇರತಕ್ಕಂಥ ಸಿಎಂ ಸಿದ್ದರಾಮಯ್ಯರು ಅಲ್ಲಿ ತಮ್ಮ ಸರ್ಕಾರ ಉಳಿಬೇಕಾದ್ರೆ ನಾನು ಮುಖ್ಯಮಂತ್ರಿಯಾಗಿ ಇರಲೇಬೇಕು ಅಂತಂದ್ರೆ ಈ ಚುನಾವಣೆ ಗೆಲ್ಲಬೇಕಾಗಿದೆ. ಆ ಕಾರಣಕ್ಕಾಗಿ ತುಕಾರಾಂ ಅವರ ಹೆಂಡತಿಯನ್ನ ಗೆಲ್ಲಿಸಿಕೊಡಿ ಅಂತಕ್ಕಂಥ ರಿಕ್ವೆಸ್ಟ್ ಅನ್ನು ಕೂಡ ಈ ಮೂಲಕ ತಮ್ಮ ಭಾಷಣದಲ್ಲಿ ಮಾಡಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಹಜವಾಗಿಯೇ ಕುರುಬ ಮತಗಳು ಕೂಡ 30,000ಕ್ಕೆ ಹೆಚ್ಚಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತಗಳು ಸುಮಾರು 10,000ಕ್ಕೆ ಹೆಚ್ಚಿರ್ತಕ್ಕಂಥದ್ದು, ದಲಿತ ಎಡವರ್ಗಕ್ಕೆ ಸೇರಿರ್ತಕ್ಕಂಥ ಮತಗಳಿರ್ತಕ್ಕಂಥದ್ದು. ಸೊ ಮತ್ತು ಸಹಜವಾಗಿ ಇನ್ನಿತರ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಈ ಕ್ಷೇತ್ರದಲ್ಲಿ ಇರುವಂಥ ಕಾರಣಕ್ಕಾಗಿ ಆ ಸಮುದಾಯಗಳನ್ನು ಓಲೈಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖ ಆಗಿದೆ. ಆ ಕಾರಣಕ್ಕಾಗಿ ಅಹಿಂದ ಕಾರ್ಡನ್ನು ಪ್ಲೇ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಅಂದರೆ ತಾವು ಅಧಿಕಾರದಲ್ಲಿ ಇರಬೇಕು ಅಂತಂದರೆ ಈ ಚುನಾವಣೆ ಗೆಲ್ಲಲೇಬೇಕು. ಹಾಗಾಗಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಗಬಹುದಾದಂಥ ಈ ಚುನಾವಣೆಯನ್ನು ಶತಾಯಗತೆ ಗೆಲ್ಲೇಬೇಕು ಅಂತ ಪ್ರಯತ್ನಕ್ಕೆ ಬಿದ್ದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಲ್ಲಿ ಅಹಿಂದ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ನಿಶ್ಚಯವಾಗಿಯೂ ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರ ಯಾವಾಗಲೂ ಕೂಡ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಕ್ಷೇತ್ರ. ಯಾಕಂದರೆ ಅಲ್ಲಿ ಸತಾಯಗತೆ ಕಾಂಗ್ರೆಸ್ಗಳು ಎಲ್ಲ ಸಂದರ್ಭದಲ್ಲೂ ಕೂಡ ಗೆದ್ಕೊಂಡು ಬರ್ತಾ ಇದ್ದಾವೆ. ಆದರೆ ಈ ಬಾರಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಲಗ್ಗೆ ಹಾಕಿ ಕ್ಷೇತ್ರವನ್ನು ಕಸಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವತಃ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡರ್ ಉಸ್ತುವಾರಿಯಲ್ಲಿ ಸಂಸದರಾಗಿರ್ತಕ್ಕಂಥ ತುಕಾರಾಂ ಅವರ ನೇತೃತ್ವದಲ್ಲಿ ತುಕಾರಾಂ ಅವರ ಪತ್ತಿಗೆ ಟಿಕೆಟ್ ಕೊಟ್ಟು ಅಲ್ಲಿ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯರಿಗೆ ಕೇವಲ ಆ ಕ್ಷೇತ್ರ ಒಂದೇ ಅಲ್ಲ. ಆ ಕ್ಷೇತ್ರ ಗೆದ್ದ ತಕ್ಷಣ ಇಡೀ ಸರ್ಕಾರದ ಮೇಲೆ ಬದಲಾವಣೆಗಳಾಗೋದಿಲ್ಲ, ಸಂಖ್ಯಾಬಲದಲ್ಲಿ ಬದಲಾವಣೆಗಳಾಗೋದಿಲ್ಲ. ಆದರೆ ಬದಲಾಗಿ ಈ ಕ್ಷೇತ್ರ ಗೆಲ್ಲೋದ್ರ ಮೂಲಕ ರಾಜಕೀಯ ವಿರೋಧಿಗಳಿಗೆ ದೊಡ್ಡ ಮಟ್ಟದ ಸಂದೇಶವನ್ನು ಕೊಡಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಅಂದರೆ ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆಯೂ ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿದ್ದಾರೆ. ಷಡ್ಯಂತ್ರವಾಗಿ ತನ್ನನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ರಾಜಕೀಯವಾಗಿ ತಮ್ಮ ವಿರುದ್ಧ ಸುಳ್ಳು ಮೊಕದ್ದಮೆಗಳನ್ನು ದಾಖಲು ಮಾಡಿದ್ದಾರೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ
ಆದರೆ ಸ್ಥಳೀಯರಿಗೆ ವಾಸ್ತವ ಚಿತ್ರಣವನ್ನು ತಿಳಿಸೋ ಜೊತೆಗೆ ಕ್ಷೇತ್ರವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಅಹಿಂದ ಕಾರ್ಡನ್ನು ಪ್ಲೇ ಮಾಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅತ್ಯಂತ ಹೆಚ್ಚು ಆಸಕ್ತಿಯಿಂದ 3 ದಿನಗಳ ಕಾಲ ಪ್ರಚಾರ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಸಂಡೂರಲ್ಲಿ ಮಾಡಿ. ಯಾಕಂದರೆ ಪ್ರತಿಷ್ಠೆಯ ಕ್ಷೇತ್ರವಾಗಿರ್ತಕ್ಕಂಥ ಸಂಡೂರನ್ನ ಗೆಲ್ಲೇಬೇಕು ಅಂತಕ್ಕಂಥದ್ದು, ಆ ಮೂಲಕ ರಾಜಕೀಯ ವಿರೋಧಿಗಳಿಗೆ ಒಂದು ಸ್ಪಷ್ಟವಾಗಿರುವಂಥ ಸಂದೇಶ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಈ ಕ್ಷೇತ್ರದ ಸಂಡೂರು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮುಖ್ಯಮಂತ್ರಿಗಳು ಮುಂದುವರಿಸಿದ್ದಾರೆ. ಆ ಕಾರಣಕ್ಕಾಗಿ ಅಹಿಂದ ಕಾರ್ಡನ್ನು ಪ್ಲೇ ಮಾಡಿರ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಮಾತಾಡಿರ್ತಕ್ಕಂಥದ್ದು, ನನ್ನನ್ನು ಗೆಲ್ಲಿಸಿ ಅಂತ, ಅಂದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಮೂಲಕ ನನ್ನನ್ನೇ ಗೆಲ್ಲಿಸಂಗೆ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಸರ್ಕಾರದ ಭವಿಷ್ಯವನ್ನು ಕೂಡ ಜನರ ಮುಂದೆ ತೆರೆದಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಭಾವನಾ, ಆನಂದ್, ಈಗ ಎರಡೂ ಕ್ಷೇತ್ರಗಳ ಒಂದು ಕ್ಯಾಲ್ಕ್ಯುಲೇಷನ್ ನೋಡಿದ್ರೆ, ಜಾತಿ ಲೆಕ್ಕಾಚಾರ ನೋಡಿದ್ರೆ ಎರಡೂ ಆಲ್ಮೋಸ್ಟ್ ಸಮ ಇದೆ. ಆದರೆ ಏನಂದ್ರೆ ಶಿಗ್ಗಾವಿಯಲ್ಲಿ ಲಿಂಗಾಯತ ಮತಗಳು ಸೈಜಬಲ್ ಇವೆ. ಆದರೆ ಸಂಡೂರು ಶಿಗ್ಗಾವಿಗಿಂತ ಹೆಚ್ಚು ಮುಖ್ಯ ಯಾಕಂತ ಅನಿಸ್ಕೋತಾ ಇದೆ. ಸಂಡೂರು ಏನು ಸೈಡಿಗೆ ಇಡುವಂತಹ ವಿಷಯ ಅಲ್ಲ. 55,000 ಮುಸ್ಲಿಂ ಮತಗಳಿವೆ. ಹಾಗೆ SC ST ಸೇರಿದ್ರೆ ಸುಮಾರು 50ರ ಹತ್ರ 55ರ ಹತ್ರ ಬರುತ್ತೆ. ಕುರುಬ ಮತಗಳು 25,000 ಇದೆ. ಆದರೆ ಶಿಗ್ಗಾವಿಗಿಂತ ಜಾಸ್ತಿ ಫೋಕಸ್ ಸಂಡೂರಿನ ಕಡೆ ಇದೆ ಸಿದ್ದರಾಮಯ್ಯ ಅವ್ರದ್ದು. ಖಂಡಿತವಾಗಲಿ. ಯಾಕೆಂತಂದರೆ ಸಂಡೂರು ಈಗಾಗಲೇ 4 ಬಾರಿ ತುಕಾರಾಮ್ ಆ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಕ್ಷೇತ್ರ ಸಂಡೂರು. ಹಾಗಾಗಿ ಈ ಕ್ಷೇತ್ರವನ್ನು ಲೋಕಸಭಾ ಚುನಾವಣೆ ಕಾರಣಕ್ಕಾಗಿ ಸಂಡೂರಿನಲ್ಲಿ ಹಾಲಿ ಶಾಸಕರಾಗಿದ್ದಂಥ ತುಕಾರಾಮ್ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಲಾಗಿದೆ. ಹಾಗಾಗಿ ಆ ಕ್ಷೇತ್ರವನ್ನು ಗೆಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ. ಕಾಂಗ್ರೆಸ್ನ ಕ್ಷೇತ್ರವಾಗಿರ್ತಕ್ಕಂಥ ಸಂಡೂರನ್ನು ಗೆಲ್ಲುವುದರ ಮೂಲಕ ರಾಜಕೀಯವಾಗಿರ್ತಕ್ಕಂಥ ವಿರೋಧಿಗಳಿಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಶಿಗ್ಗಾಂವು BJPಯ ವಶದಲ್ಲಿದ್ದಂಥ ಕ್ಷೇತ್ರ, ಬಸವರಾಜ ಬೊಮ್ಮಾಯಿಯವರು ಪ್ರತಿನಿಧಿಸಿದಂಥ ಕ್ಷೇತ್ರ. ಅವರು ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿ ಉಪಚುನಾವಣೆ ಎದುರಾಗಿದ್ದು ಅವರ ಪುತ್ರ ಕಣಕ್ಕಿಳಿದಿದ್ದಾರೆ. ಆದರೆ ಆ ಕ್ಷೇತ್ರದಲ್ಲೂ ಕೂಡ ತುರುಸಿನ ಸ್ಪರ್ಧೆಗಳು ಕೂಡ ಮುಂದುವರೆದಿರ್ತಕ್ಕಂಥದ್ದು. ಅಲ್ಲೂ ಕೂಡ ಸಿದ್ದರಾಮಯ್ಯ 2 ದಿನಗಳ ಕಾಲ ಪ್ರವಾಸವನ್ನು ಮಾಡಿ ಕುರುಬ ಸಮುದಾಯಕ್ಕೆ ಸ್ಪಷ್ಟವಾಗಿರುವ ಸಂದೇಶವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಅಂದರೆ ಕುರುಬ ಸ್ವಾಮೀಜಿಗಳು ಹೇಳಿದ್ರು ಕೂಡ ಕೇಳಬೇಡಿ, ಈ ಬಾರಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಅಂತೇಳಿ ತಮ್ಮ ಸಮಾಜದ ಮುಖಂಡರುಗಳಿಗೆ, ಮತದಾರರಿಗೆ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟು ಸಂಡೂರಿಗೆ ಬಂದಿದ್ದಾರೆ. ಸಂಡೂರಲ್ಲೂ ಕೂಡ ದೊಡ್ಡ ಸಂಖ್ಯೆಯ ಕುರುಬ ಮತದಾರರಿದ್ದಾರೆ, ಮುಸ್ಲಿಂ ಮತದಾರರಿದ್ದಾರೆ, ತಮಿಳು ಮತದಾರರಿದ್ದಾರೆ. ಅಂದರೆ ಈಗ ಕೈಗಾರಿಕೆಗಳಿಗೆ ಕೆಲಸಕ್ಕೆ ಬಂದಿರತಕ್ಕಂಥ ಕಾರ್ಮಿಕರ ಸಂಖ್ಯೆಯೂ ಕೂಡ ದೊಡ್ಡದಿದೆ. ಆ ಕಾರಣಕ್ಕಾಗಿ ತಮಿಳು ಮತದಾರರು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲ ವರ್ಗಗಳನ್ನು ಕೂಡ ಓಲೈಕೆ ಮಾಡೋದ್ರ ಮೂಲಕ ಸಂಡೂರನ್ನ ಗೆಲ್ಲಬೇಕು ಅಂತಕ್ಕಂಥದ್ದು. ಆ ಮೂಲಕ BJP ಏನು ಪ್ರಯತ್ನ ಮಾಡ್ತಾ ಇದೆ, ಸಂಡೂರಲ್ಲಿ ಗೆಲ್ಲುವಂಥ ಏನು ಪ್ರಯತ್ನ ಮಾಡ್ತಿದೆ, ಆ ಪ್ರಯತ್ನಕ್ಕೆ ಬ್ರೇಕ್ ಹಾಕಬೇಕು ಮತ್ತು ತಮ್ಮ ವಿರುದ್ಧ ಬಂದಿರತಕ್ಕಂಥ ರಾಜಕೀಯ ಆರೋಪಗಳಿಗೆ ಉಪಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದೇ ಉತ್ತರ ಅಂತಕ್ಕಂಥ ರೀತಿಯಲ್ಲಿ ಒಂದು ಸ್ಪಷ್ಟವಾದ ಸಂದೇಶ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಸಂಡೂರಲ್ಲಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ಭಾವನಾ, ಆನಂದ್, ಕಾಂಗ್ರೆಸ್ಗೆ ಹೋಲಿಸಿದ್ರೆ BJPಯ ಬಲ ಅಲ್ಲಿ ಕಡಿಮೆ ಇದೆ. ಅಲ್ಲಿ ಮುಸ್ಲಿಮರ ಮತ 10,000 ಇದೆ ಸಂಡೂರಿನಲ್ಲಿ. SC ST 1 ಲಕ್ಷ ಹತ್ರ ಇದೆ. ಇದರ ಜೊತೆಗೆ ಕುರುಬ ಮತ ಕೂಡ ಕಾಂಗ್ರೆಸ್ಸಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ಇನ್ನೂ ಒಂದು ಪ್ಲಸ್ ಪಾಯಿಂಟ್, ಇವತ್ತಿನವರೆಗೆ BJP ಒಂದೇ ಒಂದು ಬಾರಿಯೂ ಕೂಡ ಅಲ್ಲಿ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. CPIM ಇಂದ ಭೂಪತಿ ಗೆದ್ದಿದ್ರು ಜನತಾ ಪಕ್ಷದ ಜೊತೆಗೆ ಅನ್ನೋದು ಬಿಟ್ಟರೆ ಇಲ್ಲಿವರೆಗೆ BJP ಅಲ್ಲಿ ಅಖಾಡ ರೆಡಿ ಮಾಡ್ಕೊಂಡಿದ್ರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. 2008 ಸೇರಿಸಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ಕಳೆದ ಬಾರಿಯ ವೋಟ್ ಶೇರನ್ನು ನೋಡಿದಾಗ ಒಬ್ಬರು 40 ಪಡ್ಕೊಂಡಿದ್ರು, ಒಬ್ಬರು ಇನ್ನೊಂದು ಸ್ವಲ್ಪ ಜಾಸ್ತಿ ಪಡ್ಕೊಂಡಿದ್ರು. ಎರಡನ್ನೂ ಮಿಕ್ಸ್ ಮಾಡಿದ್ರೆ ಟಕ್ಕರ್ ಕೊಡೋ ಸಾಧ್ಯತೆ ಜಾಸ್ತಿ ಇತ್ತು 2023ರ ಎಲೆಕ್ಷನ್ನ ರಿಸಲ್ಟ್ ನೋಡೋದಾದ್ರೆ. ಈ ಬಾರಿ ಹಂಗಿದ್ದೊಂದು ಟಕ್ಕರ್ ಕೊಡೋದಕ್ಕೆ BJP ನೋಡ್ತಾ ಇದೆ. ಆದರೆ ಬಿಜೆಪಿಗೆ ಒಂದು ಪಾಸಿಟಿವ್ ವೈಬ್ ಇದೆಯಾ ಅಲ್ಲಿ? BJP ಕೂಡ ಈ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ರೀತಿ ನಾಯಕತ್ವ ಕೊಡುವ ಮೂಲಕ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಎದುರಿಸಿದಂಗೆ ಕಾಣ್ತಾ ಇದೆ. ಯಾಕಂತಂದರೆ ರೆಡ್ಡಿ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಹೊಣೆಗಾರಿಕೆ ಮತ್ತು ರೆಡ್ಡಿ ಅವರ ಆಪ್ತರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮೂಲ BJP ನಾಯಕರ ಅಭಿಪ್ರಾಯಗಳಿಗೆ ಯಾವುದೇ ರೀತಿ ಮಾನ್ಯತೆ ಕೂಡ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಸಿಗಲಿಲ್ಲ. ಆದರೂ ಕೂಡ ಬಂಗಾರು ಹನುಮಂತ ಅವರಿಗೆ ಟಿಕೆಟ್ ಸಿಕ್ಕಿರುವಂಥ ಕಾರಣಕ್ಕಾಗಿ ರೆಡ್ಡಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸಿದ್ದಾರೆ. ಆದರೆ ರೆಡ್ಡಿ ಹಲವು 3 ವರ್ಷಗಳ ನಂತರದಲ್ಲಿ 3-4 ವರ್ಷಗಳ ನಂತರದಲ್ಲಿ ಅವರು ಬಳ್ಳಾರಿಗೆ ಎಂಟ್ರಿ ಹೊಡೆದಿರ್ತಕ್ಕಂಥ ರೀತಿಯ ಬಗ್ಗೆ ತೀವ್ರವಾದಂಥ ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಯಾಕೆಂತಂದರೆ ಬಳ್ಳಾರಿಗೆ ಅವರು ಬಂದಿರತಕ್ಕಂಥ ರೀತಿ, ಅವರು ಬಂದಾಗ ಸ್ವಾಗತ ಆಗಿರ್ತಕ್ಕಂಥದ್ದು, ಅದು ಅಲ್ಲಿರ್ತಕ್ಕಂಥ ಗಣಿ ಮಾಲೀಕರೇನಿದ್ರೆ ಆ ಗಣಿ ಮಾಲೀಕರ ಕೆಂಗಣಿ ಗುರಿಯಾಗಿದೆ. ಹಾಗಾಗಿ BJP ಜೊತೆ ಇದ್ದಂಥ ಗಣಿ ಮಾಲೀಕರು ಈಗಲೂ ರಾಜಕೀಯವಾದ ಯಾವುದೇ ತೀರ್ಮಾನಗಳು ತೆಗೆದುಕೊಳ್ಳದೇ ಇರುವಂಥ ಕಾರಣಕ್ಕಾಗಿ ಒಂದಷ್ಟು BJP ವೇಗಕ್ಕೆ ಬ್ರೇಕ್ ಬಿದ್ದಿದೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಇಷ್ಟರ ಮಧ್ಯಲ್ಲೂ ಕೂಡ BJP
ಬಿಜೆಪಿ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಸೇರಿದಾಗೆ ಪ್ರಮುಖ ನಾಯಕರ ದೊಡ್ಡ ತಂಡ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದು ಸತಾಯ ಗತಾಯ ಹೋರಾಟ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಯಾಕೆಂತಂದ್ರೆ KRPPಯಿಂದ ಅತ್ಯಂತ ಹೆಚ್ಚು ಮತ ಪಡೆದಿರ್ತಕ್ಕಂಥ ರೆಡ್ಡಿಯ ಬೆಂಬಲಿಗರ ಒಂದು ಓಲೈಕೆ ಜೊತೆಗೆ ಇನ್ನೊಂದಷ್ಟು ಬಿಜೆಪಿಯ ಸಂಘಟನಾತ್ಮಕವಾಗಿರ್ತಕ್ಕಂಥ ಬೆಂಬಲ ಜೊತೆಗೆ ಸರ್ಕಾರದ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳು, ಅಂದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ಬಂದಿರತಕ್ಕಂಥ ಆರೋಪಗಳು, ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂಥ ವಾಲ್ಮೀಕಿ ಮತದಾರರನ್ನ ಓಲೈಕೆ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳು ಎಲ್ಲವನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸೂಕ್ತವಾದ ಅಭ್ಯರ್ಥಿಗಳನ್ನು ಹಾಕಿ ಈಗಾಗಲೇ ಸಂಘಟನೆಯಿಂದ ಬಂದಿರತಕ್ಕಂಥ ಅಭ್ಯರ್ಥಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಜೆಪಿ ಎಲ್ಲ ನಾಯಕರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಂಡೂರಿನ ಗೆಲ್ಲಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಿದೆ. ಅಂತ ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಕೂಡ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬಿಜೆಪಿ ಕಡೆಯಿಂದ ಸಿಗ್ತಾ ಇರುವಂತದ್ದು. ಸಂಡೂರಿನ ಕಡೆಯಿಂದ ಇವಾಗ ಚನ್ನಪಟ್ಟಣದ ಕಡೆ ಹೋಗೋಣ. ಚನ್ನಪಟ್ಟಣದ ಶತಾಯಗತಾಯ ಗೆಲ್ಲಲೇಬೇಕು ಅಂತ DK ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಗೆದ್ರು ಸೋತ್ರು ಎರಡರ ಲಾಭ ಖಂಡಿತ DK ಶಿವಕುಮಾರ್ ಅವರಿಗೆ ಇದೆ. ಆದರೆ ಮುಂದಿನ ಗೋಲ್ಗಳು ರೀಚ್ ಆಗಬೇಕು ಅಂದ್ರೆ ಚನ್ನಪಟ್ಟಣ ಗೆದ್ದುಕೋಬೇಕಾಗಿದೆ. ಸೊ DK ಶಿವಕುಮಾರ್ ಅವರ ತಂತ್ರಗಾರಿಕೆ ಹೇಗಿದೆ ಇಲ್ಲಿವರೆಗೂ ಏನ್ ಹೇಳ್ತಾ ಇದೆ ಚನ್ನಪಟ್ಟಣ? ಎಸ್, ಈಗ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟ ಆದ ನಂತರದಲ್ಲಿ DK ಶಿವಕುಮಾರ್ ಕ್ಷೇತ್ರಕ್ಕೆ ಹೋಗಿಲ್ಲ. ಆದರೆ ವೇಳಾಪಟ್ಟಿ ಪ್ರಕಟವಾಗುವ ಮುಂಚಿತವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗ್ರೌಂಡ್ ಅನ್ನು ಸಿದ್ಧಪಡಿಸಿಕೊಂಡಿದ್ರು. ಒಂದೊಮ್ಮೆ ಯೋಗೇಶ್ವರ್ ಬರದೇ ಇದ್ರು ಕೂಡ ತಮ್ಮ ಅಭ್ಯರ್ಥಿಯಾಗಿ ರಘುನಂದನ್ ರಾಮಣ್ಣ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ನಿರ್ಧಾರವನ್ನು DK ಶಿವಕುಮಾರ್ ಮಾಡಿದ್ರು. ಆ ಕಾರಣಕ್ಕಾಗಿ ಕಳೆದ 2-3 ತಿಂಗಳಿಂದಲೂ ಕೂಡ ಸತತವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತಾತ್ಮಕ ಕೆಲಸ ಮಾಡೋ ಜೊತೆಗೆ ಅಲ್ಲಿರ್ತಕ್ಕಂಥ PDOಗಳ ವರ್ಗಾವಣೆ ಇರಬಹುದು ಮತ್ತು ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಪ್ರತಿ ಹಳ್ಳಿಯಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಟೆಂಡರ್ಗಳನ್ನು ಅಂದ್ರೆ ಕೆಲಸಗಳ ಆರಂಭ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಬಹಳ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಮತಗಳು ಚದುರದ ಹಾಗೆ ಅದನ್ನು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆ ಬಳಿಕ ಕ್ಷೇತ್ರದಲ್ಲಿ ಹಿನ್ನಡೆ ಆದಂಥ ಕಾರಣಕ್ಕಾಗಿ ಅಂದ್ರೆ ಲೋಕಸಭಾ ಚುನಾವಣೆ ಸೋಲಾಗಿರುವಂಥ ಕಾರಣಕ್ಕಾಗಿ ಅಂದಿನಿಂದಲೇ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನು DK ಸಹೋದರರು ಮಾಡಿದ್ರು. ಆ ಕಾರಣಕ್ಕಾಗಿ ಕಳೆದ 3-4 ತಿಂಗಳಿಂದ ಕೂಡ ನಿರಂತರವಾಗಿರುವಂಥ ಪ್ರಯತ್ನಗಳು DK ಶಿವಕುಮಾರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಚುನಾವಣೆ ಘೋಷಣೆ ಆದಾಗಲೂ ಕೂಡ ನಾಮಪತ್ರ ಸಲ್ಲಿಕೆ ನಂತರ ಪ್ರಚಾರದಲ್ಲಿ ಮತ್ತು ಇವತ್ತು ಕೂಡ ಪ್ರಚಾರಕ್ಕೆ ಹೋಗಿ ಒಕ್ಕಲಿಗರ ಮತಗಳು ಹೆಚ್ಚಿರತಕ್ಕಂಥ ಪ್ರದೇಶದಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಚುನಾವಣೆಯಲ್ಲಿ ಗೆದ್ದದ್ದೇ ಆದರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಸಹಜವಾಗಿ DK ಶಿವಕುಮಾರ್ ವೇಗ ಜಾಸ್ತಿ ಆಗ್ತಕ್ಕಂಥದ್ದು, ಪಕ್ಷ ಮತ್ತು ಸರ್ಕಾರದಲ್ಲಿ ಪ್ರಾಬಲ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು, ಚುನಾವಣಾ ತಂತ್ರಗಾರಿಕೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ವಿರೋಧ ಪಕ್ಷವಾಗಿರ್ತಕ್ಕಂಥ JDSನ ಇಡೀ ರಾಮನಗರ ಜಿಲ್ಲೆಯಿಂದಲೇ ಹೊರಕ್ಕೆ ಹಾಕಿದ್ವಿ ಅಂತಕ್ಕಂಥ ಸಂದೇಶ ಕೊಡುವ ರೀತಿಯಲ್ಲೂ ಕೂಡ ಈ ಚುನಾವಣೆಯ ಫಲಿತಾಂಶ ಪಾಸಿಟಿವ್ ಆಗಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ DK ಶಿವಕುಮಾರ್ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ DK ಸುರೇಶ್ ಅವರು ಜವಾಬ್ದಾರಿ ತೆಗೆದುಕೊಂಡು ಯೋಗೇಶ್ವರೊಂದಿಗೆ ರಾಜಕೀಯವಾದ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವರು ಪಕ್ಷಕ್ಕೆ ಬಂದ ನಂತರದಲ್ಲಿ ಜಂಟಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಸಮುದಾಯಗಳು ಸೆಳೆಯತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ. ಇನ್ನೊಂದು DK ಶಿವಕುಮಾರ್ ಈ ಕ್ಷೇತ್ರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಶಾಸಕರನ್ನ ಸುಮಾರು 10ಕ್ಕೂ ಹೆಚ್ಚು ಸಚಿವರುಗಳನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಬೇರೆ ಬೇರೆ ಸಮುದಾಯಗಳ ಮತಗಳನ್ನ ಪಡೆಯಲಿಕ್ಕೋಸ್ಕರ ಅಲ್ಲಿರ್ತಕ್ಕಂಥ ತಿಗಡರು, ಗಂಗಮತಸ್ಥರು, ಕುರುಬರು, ಮುಸ್ಲಿಮರು, ಹೀಗೆ ಅರಸರು, ಹೀಗೆ ಬೇರೆ ಬೇರೆ ಸಮುದಾಯಗಳ ಮತಗಳನ್ನು ಕೂಡ ಪಡೆಯಲಿಕ್ಕೆ ಪೂರಕವಾಗಿ ಅಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಸಚಿವರು JDS ಕೂಡ ಏನು ಹಿಂದೆ ಬಿದ್ದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಈ ಸಲ ಅಖಾಡದಲ್ಲಿ ಕಾಲು ಚಕ್ರ ಕಟ್ಕೊಂಡು ಸುತ್ತಾ ಇದ್ದಾರೆ. ದೊಡ್ಡಗೌಡರು ಕೂಡ ಸಣ್ಣ ಸಣ್ಣ ಸಮುದಾಯನ ಸೆಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ಸೈಜಬಲ್ ಅಮೌಂಟ್ ಆಫ್ ಒಕ್ಕಲಿಗ ಮತದಾರರು ಈಗ JDSನಲ್ಲೂ ಇದ್ದಾರೆ, ಹಾಗೆ ಯೋಗೇಶ್ವರ್ ಪರವಾಗೂ ಇದ್ದಾರೆ. ಈಗ ಸದ್ಯಕ್ಕೆ ಚನ್ನಪಟ್ಟಣದಲ್ಲಿ ಎಷ್ಟು ಅಂಕಗಳು ಅಂತ ಹೇಳಬಹುದು BJP ಮತ್ತು JDS ಮೈತ್ರಿಗೆ ಮತ್ತೆ ಕಾಂಗ್ರೆಸ್ಸಿಗೆ ಸದ್ಯಕ್ಕೆ ಹೆಂಗಿದೆ ಅಲ್ಲಿ? ಎಸ್, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಸುತ್ತಾಡಿದಾಗ ಸಹಜವಾಗಿ ದೊಡ್ಡ ಮಟ್ಟದ ಒಂದು ಪೈಪೋಟಿ ಮುಂದುವರೆದಿದೆ. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಾಗ ಸಹಜವಾಗಿ ಇದ್ದಂಥ ರಾಜಕೀಯ ಅಭಿಪ್ರಾಯಗಳಿಗೂ ಮತ್ತು ಈಗ ಚುನಾವಣಾ ಪ್ರಚಾರ ಆರಂಭ ಆದ ನಂತರದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಅಭಿಪ್ರಾಯಗಳು ಕೂಡ ಭಿನ್ನವಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕಳೆದ 4 ದಿನಗಳಿಂದ ನಿರಂತರವಾಗಿರ್ತಕ್ಕಂಥ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಬಹಳ ಮುಖ್ಯವಾಗಿ ಚಿಕ್ಕ ಚಿಕ್ಕ ಸಮುದಾಯಗಳ ಜೊತೆಗೆ ಒಕ್ಕಲಿಗ ಸಮುದಾಯದ ಮತಗಳು ಚದುರದ ಹಾಗೆ ಎಲ್ಲ ರೀತಿಯ ರಾಜಕೀಯವಾದಂಥ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೇವೇಗೌಡರು ಚಿಕ್ಕ ಸಮುದಾಯಕ್ಕೆ ತಾವು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ಅಂತ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವಿಟ್ಲನಲ್ಲಿ ಗೋಲಿಬಾರ್ ಅಂತ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕನಕಪುರದಲ್ಲಿ ಲೂಟಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ರೈತರ ರಕ್ತ ಹೇರಲಾಗ್ತದೆ ಅಂತಕ್ಕಂಥ ವಿಚಾರಗಳು, ಸರ್ಕಾರವನ್ನ ಕಿತ್ತೋಗಿತೇನೆ ಅಂತಕ್ಕಂಥದ್ದು, ನಿಖಿಲ್ ಕುಮಾರಸ್ವಾಮಿನ ಒಬ್ಬ ಉತ್ತಮ ನಾಯಕನ ರೂಪಿಸ್ತೇನೆ ಅಂತಕ್ಕಂಥ ಹೇಳಿಕೆಗಳು, ಹೀಗೆ ಭಿನ್ನವಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡುವ ಮೂಲಕ ಚುನಾವಣಾ ಅಖಾಡವನ್ನ ಒಂದು ರೀತಿ ರಂಗೇರುವಂತೆ ದೇವೇಗೌಡರು ಮಾಡಿದ್ದಾರೆ. ದೇವೇಗೌಡರಿಗೆ ಅವರದೇ ಸಮುದಾಯದ ಅತ್ಯಂತ
ಪ್ರಬಲವಾಗಿರ್ತಕ್ಕಂಥ ಬೆಂಬಲ ಇದೆ ಅಂತಕ್ಕಂಥ ಒಂದು ಕಡೆ. ಆದರೆ ಸತಾಯಗತ ಈ ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ರೆ ನೇರವಾದ ಪೈಪೋಟಿ ಇದೆ. 50-50 ಅಂತಕ್ಕಂಥ ವಾತಾವರಣ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದ್ದು ಅಂತಿಮ ಕ್ಷಣದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಭಾವನಾ. ಎಸ್, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಎರಡೂ ಕ್ಷೇತ್ರಗಳು ಈಗ ಸದ್ಯಕ್ಕೆ ಪ್ರತಿಷ್ಠೆಯ ಕಣ. ಇನ್ನು ಸಂಡೂರಿನಲ್ಲಿ 2ನೇ ದಿನ ಸಿಎಂ ಸಿದ್ದರಾಮಯ್ಯ ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಪರ ಸಿಎಂ ಕ್ಯಾಂಪೇನ್ ನಡೆಸಿದ್ರು. ಜನಾರ್ದನ ರೆಡ್ಡಿ ಮತ್ತು ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಹರಿಹಾಯ್ದ್ರು. ಅಕ್ರಮ ಗಣಿಗಾರಿಕೆ ಮಾಡಿದವರಿಗೆ ಅವಕಾಶ ನೀಡಬೇಡಿ, ಇಂಥವರಿಗೆ ಅಧಿಕಾರ ಕೊಟ್ರೆ ಲೂಟಿ ಹೊಡಿತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಹಣ ಗಳಿಸಲಿಕ್ಕೋಸ್ಕರ, ಅಕ್ರಮವಾಗಿ ಹಣ ಮಾಡಲಿಕ್ಕೋಸ್ಕರ ಇಡೀ ಜಿಲ್ಲೆ ಹಾಳು ಮಾಡಿಬಿಟ್ಟಿದ್ರು. ಅವರು ಈಗ ಇಲ್ಲಿ ಓಡಾಡ್ತಾ ಇದ್ದಾರೆ. ಸಂಡೂರಿನಲ್ಲಿ ಕೋರ್ಟ್ನವರು ಅನುಮತಿ ಕೊಟ್ಟ ಮೇಲೆ ಇದೆಲ್ಲ ಓಡಾಡಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಜನಾರ್ದನ ರೆಡ್ಡಿ ಪಟಾಲನ್ನು ಬಳ್ಳಾರಿನಲ್ಲಿ ರಾಜಕೀಯವಾಗಿ ಬೆಳೀಬಾರದು, ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೋಸ್ಕರ ಓಟ್ ಕೊಡ್ಬೇಕಾ, ಇವರ ಕಪಿಮುಷ್ಟಿಯಿಂದ ತಪ್ಪಿಸ್ಬೇಕು ಬಳ್ಳಾರಿ. ಇವತ್ತು ಬಳ್ಳಾರಿ ಹಾಳಾಗ್ತಾ ಇದೆ. ಯಡಿಯೂರಪ್ಪನವ್ರಿಗೂ ಜನಾರ್ದನ ರೆಡ್ಡಿಗೂ ಡಿಫರೆನ್ಸ್ ಬಂದ್ಬಿಟ್ಟಿತ್ತು, ಭಿನ್ನಾಭಿಪ್ರಾಯ ಬಂದಿತ್ತು. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ಬಂದಿದ್ರು ಕೂಡ ಇಲ್ಲೇ ಜಿಂದಾಲ್ನಲ್ಲಿ ರಿಸೀವ್ ಮಾಡ್ಕೊಂಡು ಬರಲಿಲ್ಲ. ಬಿಜೆಪಿಯವರು ಒಂದು ಒಳ್ಳೇದು ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸಿ ನೋಡೋಣ. ಈಗ ದುಡ್ಡು ಹೊತ್ಕೊಂಡು ಬಂದವ್ರೆ, ಅಕ್ರಮ ಗಣಿಗಾರಿಕೆಯಿಂದ ದುಡ್ಡು ಮಾಡಿರ್ತಕ್ಕಂಥ ಹಣ ತಗೊಂಡು ಬಂದಿದ್ದಾರೆ. ಬಳ್ಳಾರಿ ಜಿಲ್ಲೆನೇ ಲೂಟಿ ಹೊಡೆದು ನಾನು ಪಾದಯಾತ್ರೆ ಮಾಡಬೇಕಾ ಬಂತು. ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿ ಅವರ ಅವನತಿ ಶುರುವಾಯಿತು. ಆಗ ಅವರು ಈ ಕ್ಷೇತ್ರದ ಚುನಾವಣಾ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ಮತ್ತೆ ಬರ್ಬೇಕಾ, ಅವರು ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕಾ? ಏನ್ ಮಾಡಿದರು ಜನಾರ್ದನ ರೆಡ್ಡಿ ಬಳ್ಳಾರಿಗೆ? ವಾಟ್ ಇಸ್ ಹಿಸ್ ಕಾಂಟ್ರಿಬ್ಯೂಷನ್? ಲೂಟಿ ಹೊಡೆದಿದೆ ಕಾಂಟ್ರಿಬ್ಯೂಷನ್. ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ದಾರೆ, ನನ್ನನ್ನು ಹೇಗಾದರೂ ಮಾಡಿ ಅಧಿಕಾರದಿಂದ ತೆಗಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅಧಿಕಾರದಿಂದ ತೆಗೆದುಹಾಕಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಮುಗಿಸಬಹುದು ಅಂತಕ್ಕಂಥದ್ದು ಅವರ ಉದ್ದೇಶ. 3.5 ವರ್ಷ ಯಾರು ಅಧಿಕಾರದಲ್ಲಿರೋರು? ಸಿದ್ದರಾಮಯ್ಯ, ಕಾಂಗ್ರೆಸ್. ಚನ್ನಪಟ್ಟಣ ಅಖಾಡದಲ್ಲಿ ದೊಡ್ಡಗೌಡ್ರು ವರ್ಸಸ್ ಡಿಕೆ ಶಿವಕುಮಾರ್ ಬೈ ಎಲೆಕ್ಷನ್ ಅಖಾಡದಲ್ಲಿ ಜೋರಾಗಿದೆ ಒಕ್ಕಲಿಗರ ವಾಕ್ಸಮರ. ಗ್ಯಾರಂಟಿ ರೀತಿ ಏನಾದರೂ ಒಂದು ಕೆಲಸ ಮಾಡಿದ್ದೀರಾ ಅಂತ ಡಿಕೆಶಿ ಕೇಳ್ತಾ ಇದ್ದಾರೆ. ನಮ್ಮಷ್ಟು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲು ಹಾಕ್ತಿದ್ದಾರೆ. ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆಶಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕೊತ್ವಾಲ್ ಹತ್ತಿರ ಕೆಲಸ ಮಾಡ್ತಾ ಇದ್ದವರಿಗೆ ಕಣ್ಣೀರು ಬರುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಡತನ ಅನುಭವಿಸಿದ್ದೇವೆ, ನಮಗೆ ಕಣ್ಣೀರು ಬರುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹೇಮಾವತಿ ಹಾರಂಗಿ ಡ್ಯಾಂ ಕಟ್ಟಿದ್ದು ಯಾರು ಅಂತ ದೇವೇಗೌಡರು ಟಾಂಗ್ ಕೊಡ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ಅಳೋರನ್ನ ನಂಬೋಕಾಗುತ್ತಾ ಅಂತ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಕನಕಪುರದಲ್ಲಿ ಅತ್ತಾಗ ನಾವು ಮಾತಾಡದ್ವಾ ಅಂತ ನಿಖಿಲ್ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ 6 ತಿಂಗಳು ಕಂಟಿನ್ಯೂಸ್ ಆಗಿ ನಿಲ್ತೀನಿ ಅಂತ ಹೇಳಲಿಲ್ಲ. ಆ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದರು. ಅವರೇ ಪಾರ್ಟಿ ಅಧ್ಯಕ್ಷರು, ಬಿ ಫಾರಂ ಅವರೇ ಕೊಡ್ತಾರೆ ಬೇರೆಯವರಿಗೆ. ಕನಕಪುರದಲ್ಲಿ MLA, ಮಂತ್ರಿ
ಆದರೆ ಚನ್ನಪಟ್ಟಣದಲ್ಲಿ ನಾನೇ ನಿಲ್ತೀನಿ ಹೇಳಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ ಅವ್ರ ತಲೆಯೊಳಗೆ ಏನೇನಿದೆಯೋ ಕುಮಾರಸ್ವಾಮಿ HDK ವರ್ಸಸ್ DK ರಾಮನಗರ ಜಿಲ್ಲೆನ ಮಾಡಿದ್ದು ಕುಮಾರಸ್ವಾಮಿ. ಅದು ಬೆಂಗಳೂರಿಗೆ ಸೇರಿಸ್ತೀನಿ, ಅದು ಏನಂದ್ರು ನಮ್ಮ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. HDKನ ಕಂಪೇರ್ ಮಾಡೋದು ನನ್ನ ಮಗ ಅಂತ ಅಲ್ಲ, ಯು ಕಾಂಟ್. DK ಶಿವಕುಮಾರ್ ನೆಲ ಅಂತೆ ಅವೆಲ್ಲ ಬೇಡ, ನಂದೆಲ್ಲ ಆಮೇಲೆ ನೋಡ. ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನೂ ಅಲ್ಲ ಶೂರನೂ ಅಲ್ಲ. ಗೌಡ್ರು ಏನು ನನ್ನ ಮೊಮ್ಮಗನ ಪಟ್ಟಕ್ಕಿಡಬೇಕು ಅಂತ ಏನ್ ಎದೆ ತಟ್ಟವ್ರು. ಸಂತೋಷ ಸ್ವಾಮಿ, ನಿಮ್ಮ ಮೊಮ್ಮಕ್ಕಳನ್ನ ಎಲ್ಲಿಗಾರು ಮೇಲ್ಗಡೆ ಇದೆ. ಈ ಬಡವ್ರನ್ನ ಮೇಲೆ ಕೆತ್ತವ್ರು ಯಾರು? ಈ ಬಡವ್ರ ಮೇಲೆ ಕೆತ್ತಕ್ಕೆ ಈ ಯೋಗೇಶ್ ಇಲ್ಲಿ ಕೂತಿದ್ದಾನೆ, ಈ DK ಶಿವಕುಮಾರ್ ಕೂತಿದ್ದಾನೆ. ಇದಕ್ಕೆ ನಾವು ಬಂದಿದ್ದೀವಿ. ಉಪಕಾರ ಸ್ಮರಣೆ ಇರಬೇಕು, ಉಪ್ಪು ತಿಂದವರು ಸ್ಮರಿಸ್ಕೊಳ್ಬೇಕು. ಈ ದುಡ್ಡು ಏನ್ ಕೊಟ್ರು ಬೇಡ ಅನ್ಬೇಡಿ. ದುಡ್ಡು ಎಷ್ಟು ಕೊಟ್ರು ಈಸ್ಕೊಳ್ಳಿ, ದುಡ್ಡು ಈಸ್ಕೊಳ್ಳಿ. ದುಡ್ಡು ಯಾರ್ದು ಬೇಕಾಗಿರ್ಲಿ, ಓಟ್ ಮಾತ್ರ. ದೇವೇಗೌಡರು ಕೇಳ್ತೀನಿ, ಇಂಥದ್ದು ಒಂದು ಪೆನ್ಷನ್ದು, ಒಂದು ಸಾಲದ್ದು, ಒಂದು ಮನೆಯದು, ಒಂದು ಬಸ್ಸೊಂದು, 2,000 ರೂಪಾಯಿ ದುಡ್ಡೊಂದು, ಇಂಥದ್ದು ಏನಾದ್ರು ಮಾಡಿದಾರೆ ಓಲೆ ಯೋಗೇಶ್ ಕೆರೆ ತುಂಬಿಸೋರೆ. ನೀವೆಲ್ಲ ಕನಕಪುರದಲ್ಲಿ ನಂಟರು ಮುಡಿಕೊಂಡಿರ್ತಾನೆ. ಬನ್ನಿ ನನ್ನ ಮೂರಲ್ಲಿ ನೋಡಿ 25 ಎಕರೆ ಜಮೀನ 3 ಕಡೆ ಶಾಲೆಗೋಸ್ಕರ ದೊಡ್ಡಹಳ್ಳಿ ಕೆಂಪೇಗೌಡನ ಜಮೀನ ಬರ್ಕೊಟ್ಬಿಟ್ಟು ಹಳ್ಳಿ ಮಕ್ಕಳಿಗೆ ಶಾಲೆ ಮಾಡಿಸಿದ್ದೀನಿ. ಶ್ರೀ ಕುಮಾರಸ್ವಾಮಿ ಅವರೇ, ಗೌರವಾನ್ವಿತ ದೇವೇಗೌಡ್ರೆ, 1 ಎಕರೆ ಬಿಟ್ಟಿದ್ದೀರನ್ರಿ. 1 ಎಕರೆ. ನಾನು ನಿಮ್ಮ ವಿಚಾರ, ನಿಮ್ಮ ಜಮೀನು ವಿಚಾರ ನಾನು ಈಗ ಮಾತಾಡಕ್ ಹೋಗುದಿಲ್ಲ. ಎಲೆಕ್ಷನ್ಗೋಸ್ಕರ ನಿಮ್ಮನ್ನ ನಾನು ಟೀಕೆ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ನಿಮ್ಮ ವಯಸ್ಸಿಗೆ ಗೌರವ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ನೀನು MLA ಆಗಿದ್ದಲ್ಲಪ್ಪ ರಾಮನಗರ ಚನ್ನಪಟ್ಟ, ಅಲ್ಲಿ ನಿನ್ನ ಧರ್ಮಪತ್ನಿ, ಇಲ್ಲಿ ನೀನು. ಕೋವಿಡ್ ಸಂದರ್ಭದಲ್ಲಿ ಬಂದಿರೇನ್ರಿ? ಒಂದು ಹಾಸ್ಪಿಟ್ಲಿಗೆ ಬಂದಿರೇನ್ರಿ? ಒಂದು ಔಷಧಿ ಕೊಟ್ಟಿದ್ದೇನ್ರಿ? DK ಸುರೇಶ್ ನಿಮ್ಮ ಪ್ರತಿ ಮನೆಗೂ ಕೊಡ್ಲಿಲ್ವೇನ್ರಿ ಔಷಧಿ? ಎತ್ಕೊಂಡೋಗಿ ಸುಡ್ಲಿಲ್ವೇನ್ರಿ ಸುರೇಶ್? ಇಂಥದ್ ಒಂದು ಕೆಲಸ ಕುಮಾರಸ್ವಾಮಿ ಮಾಡಕ್ಕಾಗ್ದೆ. ನೀನ್ ಕಷ್ಟಕ್ಕಾಗ್ಲಿಲ್ಲ ಅಂತಂದ್ಮೇಲೆ ಇನ್ನೇನ್ ತಿಕ್ಬೇಕ್ರಿ? ನನ್ನ ಮೊಮ್ಮಗನ ಪಟ್ಟಾಭಿಷೇಕ ಮಾಡೋವರೆಗೂ ನಾನು ಬದುಕಿದ್ದಿರ್ತೇನೆ. ಬಹಳ ಸಂತೋಷ. ನಿಮ್ಮ ಮಗನ ಪಟ್ಟಾಭಿಷೇಕ ಮಾಡಿ. ಆದ್ರೆ ಕಾರ್ಯಕರ್ತ ನಿಮ್ಗೋಸ್ಕರ ದುಡ್ದಂತ ಕಾರ್ಯಕರ್ತರ ಪರಿಸ್ಥಿತಿ ಏನಾಗ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ. ನಾನು ಹೆಣ ದೊಡ್ಡಹಳ್ಳಿಲೆ, ಯೋಗೇಶ್ ಹೆಣ ಚಕ್ಕೆರಲ್ಲೇ. ನಾವು ಇನ್ನೊಂದು ಕಡೆ ಹಾಸನಕ್ಕೆ ತೆಗೆದುಕೊಂಡು ಹೋಗುದಿಲ್ಲ. ನಮ್ನೇನಿದೆ ಪಲ್ಲಕ್ಕಿ ಬರೋರು ನೀವೇ, ನಮ್ಮ ಹೆಣ ಬರೋರು ನೀವೇ. ಇದನ್ನು ತಾವು ಗಮನದಲ್ಲಿ ಇಟ್ಕೊಂಡಿರಿ. DK ಕಣ್ಣೀರು ಹಾಕಿದ್ದು ಯಾವತ್ತೇ ನೋಡಿದ್ದೀರಾ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ 100 ರೂಪಾಯಿಗೆ ಕೆಲಸ ಶುರು ಮಾಡಿ ಇಂಡಿಯಾ ದೇಶದ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಕಾಲ ಕಾಂಗ್ರೆಸ್ ಅಧ್ಯಕ್ಷ, ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ, ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರು ಹಾಕಿರೋದು? ದೇವೇಗೌಡರು ಒಂದೊಂದ್ಸರಿ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ, ಹತ್ತು ಬಿಡ್ತಾರೆ. ಕುಮಾರಸ್ವಾಮಿ ಹತ್ತು ಬಿಡ್ತಾರೆ ಒಂದೊಂದ್ಸರಿ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿನೂ ಹತ್ತಿದ್ದಾರೆ. ಯಾರಿಗೆ ಈ ದೇಶದಲ್ಲಿ ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದರೂ ನೋವಾದಾಗ ಅವನ ಹೃದಯ ಮರಗುತ್ತೆ. ನನ್ನ ಮಗ ಕಣ್ಣೀರು ಹಾಕಿದ ಬಗ್ಗೆ ನನ್ನ ಮೊಮ್ಮಗನ ಅರೆ ಆ ವಂಶವೇ ಕಣ್ಣೀರು ಹಾಕ್ತದೆ. ನಮ್ಮ ಅಪ್ಪನಿಂದ ಬಂದಿರೋದು. ಬಡತನ ಅನುಭವಿಸಿದ್ದೀವಿ. ಬಡವರ ಬಗ್ಗೆ ನಮಗೆ ಬೇಗೆ ಇದೆ, ನೋವಿದೆ. ಕರ್ಕೊಂಡೋಗಿ ಯಾರು ಎಂಪಿ ಮಾಡ್ಕೊಂಡು ದೇವೇಗೌಡರು ಅಳಿನ ಎಂಪಿ ಮಾಡ್ಕೊಂಡು ಮಾಡಿದವರು ಯೋಗಿ ಸಣ್ಣನ MLA ಮಾಡೋದವ್ರು ಧರ್ಮ ಅಲ್ವಾ? ಅವ್ರ ಅಳಿನ ಎಂಪಿ ಮಾಡ್ಕೊಂಡ್ಮೇಲೆ ಯೋಗಿ ಸಣ್ಣನ MLA ಮಾಡ್ಬೇಕು ಅವ್ರ ಕರ್ತವ್ಯ ಅಲ್ವಾ? ಇದು ದ್ರೋಹ ಅಲ್ವಾ? ಅಳೋರ್ಗೆ ಏನಂತಾರೆ ಹೇಳ್ರಿ? ನಮ್ಮ ಮನೇಲಿ ಯಾರು ಹತ್ರ ಮದುವೆ ಒಳ್ಳೆ ಹೆಣ್ಣೆ ಮದುವೆ ಏನಲ್ವ ನೀವು? ಯಾರು ಹತ್ತಾರೆ? ಒಬ್ಬ ಲೀಡರ್ ಆದವ್ರು ಅಳಬಾರ್ದು. ಯಾರು ಅಳ್ತಾರಲ್ಲ ಅವ್ರ ಕಣ್ಣೀರನ್ನ ಒರೆಸ್ಬೇಕು. ಅವನು ನಾಯಕ. ನೀನೊಂಚೂರು ಒಳ ಅಂದೆ ಅವ್ನು ಒಳಗೆ ಬರುದಿಲ್ಲ.
ಒಂದ್ಸಲ ಏನೋ ಹಾಕೊಳ್ಳ ಬನ್ನಿಲ್ಲ ಪಿಕ್ಚರ್ ಗಿಚರ್ ಹಾಕೋತಾರಲ್ಲ ಹಂಗೆ ಹಾಕೊಂಡು ನೋಡ್ಕೊಡು ಅಂತ ಹೇಳಕ್ಕೆ ಬರೋದಿಲ್ಲ. ಯೋಗೀಶ್ ಅಣ್ಣನ MLA ಮಾಡಿದ್ರೆ ನಿಮ್ಮ ಬದುಕು ಹಸನಾಯ್ತದೆ, ಕಣ್ಣೀರಿಗೆ ಕರಗಬೇಡಿ. ಬಹುಶಃ ಇವತ್ತು ಯಾರು ವಿರೋಧ ಪಕ್ಷದವರು ಇವೆಲ್ಲವನ್ನ ಕೂಡ ಮಾತನಾಡ್ತಾ ಇದ್ದಾರೆ, ಅವರಿಗೆ ಅವರೇ ಕೂತ್ಕೊಂಡು ಆತ್ಮವಿಮರ್ಶನೆ ಮಾಡಿಕೊಂಡು ಹಿಂದೆ ಕೆಲವೊಂದಷ್ಟು ಚುನಾವಣೆಗಳಲ್ಲಿ ಅವರು ಕೂಡ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದನ್ನ ಇಡೀ ಜಗತ್ತು ನೋಡಿದೆ. ಆದ್ರೆ ನಾವು ನೆನೆಸ್ಕೊಳ್ಳಿ ಕನಕಪುರದಲ್ಲಿ ಹಚ್ಚಿದ್ರು ಅದು ಬಹುಶಃ ಈಗ ವಿಡಿಯೋ ಹಂಗೆ ಇದೆ. ಹಾಗಾಗಿ ನಾನಿಲ್ಲಿ ಅನುಕಂಪದ ಆಧಾರದ ಮೇಲೆ ಚುನಾವಣೆಯಲ್ಲಿ ಮತ ಕೇಳ್ತಾ ಇಲ್ಲ, ಅಭಿವೃದ್ಧಿಯ ಆಧಾರದ ಮೇಲೆ, ಜೊತೆಗೆ ಮುಂದೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯ ಆಧಾರಕ್ಕೆ ಒಬ್ಬ ಯುವಕರಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರ ಕುಟುಂಬ ನನ್ನ ವಿರುದ್ಧ ತಿರುಗಿ ಬೀಳ್ತು. ಅನಿತಾ ಕುಮಾರಸ್ವಾಮಿ ಅವರು ಬಂದು ಚನ್ನಪಟ್ಟಣದಲ್ಲಿ ನಿಂತ್ಕೋತಾರೆ, ಈ ತಾಲೂಕಿಗೆ ಅವ್ರಿಗೆ ಏನು ಸಂಬಂಧ ಇಲ್ಲ. ಅನಿತಾ ಕುಮಾರಸ್ವಾಮಿ ಅವರು ಆದ್ಮೇಲೆ ಕುಮಾರಸ್ವಾಮಿ ಅವರೇ ಬಂದು ಇಲ್ಲಿ 2 ಸಾರಿ ಸ್ಪರ್ಧೆ ಮಾಡಿ ಗೆಲ್ತಾರೆ. ಈಗ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ ಮುಂದೆ ತಂದು ಚುನಾವಣೆ ನಿಲ್ಲಿಸಿದ್ದಾರೆ. ಬಂಧುಗಳೇ, ನಾನೇನು ಬಹಳ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ನನಗೆ ಇದ್ದಂತ ಇತಿಮಿತಿನಲ್ಲಿ ಒಬ್ಬ ಶಾಸಕನಾಗಿ ಇವತ್ತು ನೀರಿನ ಹಾಹಾಕಾರವನ್ನು ನಿವಾರಣೆ ಮಾಡಲಿಕ್ಕೆ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಇತ್ತು. ಆ ಕೆಲಸವನ್ನು ನಾನು ಮಾಡಿದ್ದೀನಿ. ಈ ತಾಲೂಕಿನ ಬರವನ್ನು ನಿವಾರಣೆ ಮಾಡಿದ್ದೀನಿ ಅಂತ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತೀನಿ. ನಿನ್ನೆ ಮುಖ್ಯಮಂತ್ರಿಗಳು ಪ್ರವಾಸ ಬಂದಾಗ ಕೇಳ್ತಾ ಇದ್ರು, ಏನಯ್ಯ ನಿಮ್ಮ ತಾಲೂಕೆಲ್ಲ ಬರೀ ಹೆಸರೇ ಕಾಣ್ತದೆ, ಬರೀ ತೋಟಗಳಿವೆ ಅಂತ ಹೇಳಿ. ಸರ್, ನಮಗೆ ನಮ್ಮ ತಾಲೂಕಲ್ಲಿ ಹೈನುಗಾರಿಕೆ ಜಾಸ್ತಿ ಇದೆ, ಆದರೆ ಹಾಲಿನ ಬೆಲೆ ಕಡಿಮೆ ಇದೆ. 5 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿ ಸರ್. ಇಡೀ ದೇಶದಲ್ಲೇ ನಮ್ಗೆ ಹಾಲಿನ ಬೆಲೆ ನಮ್ಮ ಕರ್ನಾಟಕದಲ್ಲೇ ಕಡಿಮೆ. ಅವರು ತಾತ್ವಿಕವಾಗಿ ಒಪ್ಕೊಂಡಿದ್ದಾರೆ. ನನಗೆ ಭರವಸೆ ಇದೆ, ಈ ಚುನಾವಣೆ ಆದ್ಮೇಲೆ ನಮ್ಮ ರೈತರಿಗೆ ನಾನು 5 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇನ್ನು ಹಾವೇರಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ FIR ದಾಖಲಾಗಿದೆ. ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದ್ದಕ್ಕೆ ಆತ್ಮಹತ್ಯೆ ಅಂತ ಟ್ವೀಟ್ ಮಾಡಿದ್ರು. ವಕ್ಫ್ ಕಾರಣದಿಂದ ರೈತನ ಆತ್ಮಹತ್ಯೆ ಅಂತ ತೇಜಸ್ವಿ ಸೂರ್ಯ ಪೋಸ್ಟ್ ಮಾಡಿದ್ರು. ಸುದ್ದಿಯೊಂದನ್ನ ಟ್ವಿಟರ್ನಲ್ಲಿ ಬಿಜೆಪಿ ಸಂಸದ ಹಂಚಿಕೊಂಡಿದ್ರು. ಸುಳ್ಳು ಸುದ್ದಿ ಪೋಸ್ಟ್ ಅಂತ ತೇಜಸ್ವಿ ಸೂರ್ಯ ವಿರುದ್ಧ FIR ದಾಖಲಾಗಿದೆ. ಟ್ವಿಟರ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಪ್ರಕರಣ ದಾಖಲಾಗಿದೆ. ಹಾವೇರಿಯ CEN ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 2022ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಹನಗೇರಿ ಗ್ರಾಮದ ರುದ್ರಪ್ಪ. ಸಾಲಬಾಧೆಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಜಮೀನು ಪಹಣಿಯಲ್ಲಿ ವಕ್ಫ್ ಹೆಸರಿದ್ದಕ್ಕೆ ಆತ್ಮಹತ್ಯೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇದೀಗ ರೈತ ರುದ್ರಪ್ಪನ ಆತ್ಮಹತ್ಯೆ ಬಗ್ಗೆ ತಂದೆ ಚೆನ್ನಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಕ್ಫ್ ಜಮೀನು ಕಬಳಿಕೆಯಿಂದಲೇ ನನ್ನ ಮಗ ಸಾವು ಅಂತ ಚೆನ್ನಪ್ಪ ಹೇಳ್ತಾ ಇದ್ದಾರೆ. ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ 2022ರಲ್ಲಿ ಹರನಗೇರಿ ಗ್ರಾಮದ ರುದ್ರಪ್ಪ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾನಗಲ್ ತಾಲೂಕಿನ ಹರನಗೇರಿ ಗ್ರಾಮದ ರುದ್ರಪ್ಪ ಆತ್ಮಹತ್ಯೆ ಈಗ ವಿವಾದದ ಕೇಂದ್ರ ಬಿಂದು. 1974ರಿಂದ 2015ರವರೆಗೂ ರೈತನ ಹೆಸರಿನಲ್ಲೇ ಆ ಕೃಷಿ ಜಮೀನಿರುತ್ತೆ. ಆದ್ರೆ 2015ರಲ್ಲಿ ಪಹಣಿಯ ಕಾಲಂನಲ್ಲಿ 9ರಲ್ಲಿ ವಕ್ಫ್ ಆಸ್ತಿ ಅಂತ ಸೇರ್ಪಡೆಯಾಗುತ್ತೆ. ಜಮೀನು ಪಹಣಿಯಲ್ಲಿ ವಕ್ಫ್ ಹೆಸರಿದ್ದಕ್ಕೆ ಆತ್ಮಹತ್ಯೆ ಅಂತ ಬಿಜೆಪಿ ಹೇಳ್ತಾ ಇದೆ. ಸಾಲಬಾಧೆಯಿಂದ ಆತ್ಮಹತ್ಯೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸ್ತಾ ಇದ್ದಾರೆ. ಹಾವೇರಿಯ ಒಬ್ಬ ರೈತ ಸಣ್ಣಪ್ಪ ಅಂತ ಹೆಸರು. ಅವನ 4 ಎಕರೆ ಜಮೀನನ್ನ ವಕ್ಫ್ ಬೋರ್ಡ್ ಹೆಸರಿಗೆ ಪಹಣಿಯನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ಅವನಿಗೆ ಸಾಲ ಸಿಕ್ಕಿಲ್ಲ, ಆಸ್ತಿ ಮಾರಾಟ ಮಾಡಕ್ಕಾಗಿಲ್ಲ. ಅವರ ತಂದೆ ನಿನ್ನೆ ಆ ರೈತರ ಡೆಲಿಗೇಷನ್ ಅಲ್ಲಿ ಬಂದು ಈ ಕಷ್ಟನ ಚೇರ್ಮನ್ ಎದುರುಗಡೆ ತೋಡ್ಕೊಂಡು ಅವ್ರ ತಂದೆ ಅವ್ರು ಕೇಳಿ ಹೇಗೆ ನಮ್ಮ ಮಗಂದು ಆತ್ಮಹತ್ಯೆ ಆಯಿತು, ವಕ್ಫ್ ಯಾವ ರೀತಿ ಹೆಸರು ತಗೊಂಡು, ನಮ್ಮ ಹತ್ರ ಇದ್ದಿದ್ದೆ 4 ಎಕರೆ, 4 ಎಕರೆ ವಕ್ಫು ಅಂತ ಆಗೋಯ್ತು. ಇದನ್ನೆಲ್ಲ ಹೇಳುದು, ಮಾಧ್ಯಮದವರು ಸುದ್ದಿನೂ ಮಾಡುದು. ನಾನ್ ರಾತ್ರಿ ಅದ್ರ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತೆ. ನೋಡಿ, ರಾಜ್ಯದಲ್ಲಿ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ ಕೂಡ ಇವತ್ತು ದೂಡ್ತಾ ಇದ್ದಾರೆ ಸರ್ಕಾರ ಅಂತ.
ವಕ್ಫ್ ಬೋರ್ಡ್ ಆಟಾಟೋಪ ನಿಲ್ಲಿಸಿ ಅಂತ ನಾವು ಮಾತನಾಡಿದ್ರೆ ಮಾಧ್ಯಮದ ಮೇಲೆ ನಮ್ಮ ಮೇಲೆ FIR ಮಾಡಿಸಿ ಈ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕಾರಣ ವಕ್ಫ್ ಆಸ್ತಿಯಿಂದಾಗಲ್ಲ, ಆದ್ರೆ ಇನ್ಯಾವುದೋ ವೈಯಕ್ತಿಕ ಕಾರಣಕ್ಕೆ ಅಂತ ಪೊಲೀಸ್ ಕೇಳಿ ನೆನ್ನೆ ರಿಪೋರ್ಟ್ ಹಾಕ್ಸಿದೆ. ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಯಾವ ಕಾರಣಕ್ಕೆ ಅಂತ ತಂದೆ ತಾಯಿ ಟಿವಿ ಎದುರುಗಡೆ ಬಂದು ಹೇಳ್ತಾ ಇದ್ದಾರೆ. 10 ನಿಮಿಷ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಈ ಕಾರಣಕ್ಕೆ. ತಂದೆ ಮಾತುನು ನಂಬಲ್ಲ ಇವು. ಪ್ರಿಯಾಂಕ್ ಖರ್ಗೆ ಅವರು ಮಂತ್ರಿಗಳಾದರೂ ಕೂಡ ಅವರಿಗೆ ಬಹುಶಃ ಯಾವ ಕೆಲಸ ಇಲ್ಲ ಅಂತ ಅನಿಸುತ್ತೆ. ಎಲ್ಲರ ಮೇಲೂ FIRಗಳನ್ನು ಹುಡುಕಿ ಹಾಕಿಸುವಂಥದ್ದೇ ಅವರು ಪೂರ್ಣಾವಧಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಹಾಕೋ ಕೇಸ್ಗಳು ಅಷ್ಟೇ, ಚಕ್ರವರ್ತಿ ಸೂಲಿಬೆಲೆ ಅವ್ರ ಮೇಲೆ ಹಾಕಿದ್ರು, ಇನ್ನೊಬ್ಬರ ಮೇಲೆ ಹಾಕಿದ್ರು, ಅದೇನೋ ಯಾವ ಕೇಸೂ ನಿಲ್ಲಲ್ಲ. ಹೈಕೋರ್ಟು, ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿ ವಾಪಸ್ ಕಳಿಸ್ತಾರೆ. ಆದರೂ ಫುಲ್ ಟೈಮ್ ಕೆಲಸ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಕೇಸ್ ಹಾಕ್ಸೋದನ್ನು. ತಕ್ಷಣದಲ್ಲಿ ಅವರು ಟ್ವೀಟ್ ಮಾಡಿದ್ರು, ನಾನು ಕೇಸ್ ಹಾಕಿಸ್ತೀನಿ ಅಂತ. ಅದಾಗ 10 ನಿಮಿಷದಲ್ಲಿ ಹಾವೇರಿಲಿ ಒಂದು FIR ಆಯಿತು ಅಂತ ಹೇಳಿ ಅವ್ರ ಕಡೆಯವರು ಯಾರ ಕೆಲವು ಒಂದು FIR ಹಾಕ್ಸಿರ್ಬೇಕು. ಈಗ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಕೇಸು, ನಿರಂತರವಾಗಿ ಕೇಸ್ ಮಾಡ್ತಾರೆ. ನಾನೇನು ಅದಕ್ಕೆ ಅಂಜಿಲ್ಲ. ನ್ಯಾಯಾಲಯಗಳಿಗೂ ಸಹಿತ ಅನಿಸ್ಬಿಟ್ಟಿದೆ. ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಸರ್ಕಾರ ನನ್ನ ಮೇಲೆ, ಪ್ರತಾಪ್ ಸಿಂಹ ಮೇಲೆ, CT ರವಿ ಮೇಲೆ, ಚಕ್ರವರ್ತಿ ಸೂಲಿಬೆಲೆ ಮೇಲೆ, ನಿನ್ನೆ ಬಸವರಾಜ ಬೊಮ್ಮಾಯಿಯವ್ರ ಮೇಲೂ ಮಾಡ್ಯಾರ. ಅಂದ್ರೆ ನಾವು ಯಾರು ಗಟ್ಟಿ ಧ್ವನಿ ತೆಗಿತೀವಿ ಕರ್ನಾಟಕದಾಗ, ನಾವು ಯಾರು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದ BJP ನಾಯಕರ ಮ್ಯಾಗ ಮಾಡ್ಲಕತ್ತಾರೆ. ಅಡ್ಜಸ್ಟ್ಮೆಂಟು DK ಶಿವಕುಮಾರ್ನ ಭಿಕ್ಷೆಯಿಂದ MLA ಆದವ್ರ ಮ್ಯಾಗ ಒಂದು ಕೇಸ್ ಮಾಡೋದಿಲ್ಲ. ಇದು ತಲೆ ಇಟ್ಟು ಮಾಡ್ತಾರೆ. ಈ ಪೊಲೀಸರು ಅದೇ ಮಾಡ್ಲಕತ್ತಾರ. ಅವ್ರಿಗೆ ಒಳ್ಳೆ ಕೆಲಸ ಅಂದ್ರೆ ಈ 4-5 ಮಂದಿ ಯಾರು ಬರ್ತಾರೋ ಅವ್ರ ಮ್ಯಾಗ ಕೇಸಾಗಿ ಮಾಡಿರ್ತೀನಿ. ಡೈರೆಕ್ಷನ್ ಇದೆ ಹೋಮ್ ಮಿನಿಸ್ಟ್ರು ಬರೀ ಕೇಸ್ ಈ 4-5 ಮಂದಿ ಬಿಟ್ಟರೆ ಯಾರ ಮ್ಯಾಗ ಮಾಡ್ತಾರೆ? ಮತ್ತೆ ಯಾವ್ದಾರು BJP ನಾಯಕರ ಮ್ಯಾಗ ಮಾಡ್ಯಾರ ಹೇಳ್ರಿ. ಪೊಲೀಸ್ ವರಿಷ್ಠರಿಗೆ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇದು ಅವನ ಸಾಲ ಹೆಚ್ಚಾಗತ್ತೇಳಿ. ಮತ್ತು ಅವರು ಶಿವಾನಂದ ಪಾಟೀಲ್ ಒಬ್ಬ ಮಂತ್ರಿ ಅದನ್ನು ಗುರ್ತೈತೇನ್ರಿ ನಿಮ್ಗೆ? 5 ಲಕ್ಷ ರೂಪಾಯಿ ಸಲುವಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಾರ. ನಂಬರ್ 1. ನಂಬರ್ 2 ಏನು ಹೇಳೋಣ, ರೈತರು 2 ವರ್ಷಕ್ಕೊಮ್ಮೆ ಬರಗಾಲ ಬರಲಿ ಅಂತೇಳಿ ಬೇಡ್ಕೋತಾರ. ಈ ಸರ್ಕಾರ ಮುಸ್ಲಿಂ ಸರ್ಕಾರ, ಇದು ಸಾಬ್ರ ಸರ್ಕಾರ, ಇದು ಹಿಂದೂಗಳದಲ್ಲ ನೋಡ್ರಿ. ಲಕ್ಷಾಂತರ ಎಕರೆ ಇವತ್ತು ನೀವು ಒಕ್ಕಪತ್ ಮಾಡ್ಲಕತ್ತೀರಿ. ಇಲ್ಲಿ ಯಾವುದೋ ತಡಸತ್ ಹೇಳಿದ್ರು. 2 ವರ್ಷ 3 ವರ್ಷ, ಕೆಲವು ಸಂದರ್ಭದಲ್ಲಿ 7-8 ವರ್ಷದ ಹಿಂದಿನ ಘಟನೆಯನ್ನು ಅವರು ಈಗ ಪೋಸ್ಟ್ ಮಾಡಿ ಈಗೇನೋ ನಿನ್ನೆ ನಡೆದಿದೆ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಕೆಲವೆಲ್ಲ. ಆಮೇಲೆ ಕೆಲವು ಹೊರದೇಶದಲ್ಲಾಗಿರೋ ಘಟನೆಗಳು ಪಿಕ್ಚರ್ಗಳು ತೊಗೊಂಬಂದು ಹಾಕಿ ಅದನ್ನು ನಮ್ಮಲ್ಲಾಗಿದೆ ಅನ್ನೋದು ರೀತಿಯಲ್ಲಿ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಮಾಡಿದ್ದಾರೆ, ಫೇಸ್ಬುಕ್ಕಲ್ಲಿ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಹಾಕಿ ತಪ್ಪು ಸಂದೇಶಗಳನ್ನು ಕೊಡ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅದಕ್ಕಾಗಿ ಅವ್ರಿಗೆ ಕಾನೂನು ಪ್ರಕಾರ ಅವರು FIR ಮಾಡಿ ಸಾಲ್ವದಿನಲ್ತ್ರಿ ಒಪ್ಪದು ಅಂಥೇಳಿ ಹೊಲದಾಗ ಹತ್ತಿ ಕಬ್ಬು ಗೋಂಜಾಳ ಎಲ್ಲ ಸರ್ವನಾಶ ಮಾಡಿದ್ರು ರುಟ್ರಾಜ್ ಸರ್. ಆದಂಥ ಮಾನಸಿಕವಾಗಿ ಇದು ಹೊಲ ಗಾಗಿ ಎಣ್ಣೆ ತೊಗೊಂಡು ಆದ ಹೊಲದಾಗ ಸತ್ತನ್ ಸರ್. ಈಗ ನಿಮ್ಮ ಉತ್ತರದಲ್ಲಿ ಯಾವಾಗ ಎಂಟ್ರಿ ಆಯ್ತದ ವಕ್ಫ್ ಅಂತ? 15 ಸರ್, 2015ರಲ್ಲಿ. ಮೊದಲು ಒಟ್ಟು ನಮ್ಮ ಹೆಸರೇ ಇತ್ತು ಸರ್. ನಿಮ್ಮ ಹೆಸರಾಯ್ತು? ಹ್ಞೂ ರೀ. ನಮ್ಮ ಅಪ್ಪಾರ್ ಕರೆದು ಹಿಡಿದಿದ್ರು 1964. 1964ರಿಂದ 2015ರವರೆಗೂ ನಿಮ್ಮ ಉತ್ತರದಲ್ಲಿ ನಿಮ್ಮ ಹೆಸರೇ ಇತ್ತು. ಆಮೇಲೆ 9 ನಂಬರ್ ಕಾಲಮಲ್ಲಿ ವಕ್ಫ್ ಅಂತ ಎಂಟ್ರಿ ಆಯ್ತು. 9 ಪೂರ್ತಿ ನನ್ನ ಹೆಸರೆತ್ತಿದಾರೆ ಅದ್ರಾಗ. ಹೆಸರು ತೆಗೆದ್ಬಿಟ್ರು? ಹ್ಞೂ ರೀ. ವಕ್ಫ್ ಆಸ್ತಿ ಅಂತ ಎಂಟ್ರಿ ಮಾಡ್ಬಿಟ್ರು. ಮಾಡ್ಯಾರ್ರಿ. ನಮ್ಗೇನು ನೋಟಿಸು ಕಳಿಸಿಲ್ಲ ಸರ್, ಏನು ಗೊತ್ತೂ ಇಲ್ರಿ. ಅದಕ್ಕೆ ನಿಮ್ಮ ಮಗ ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳ್ತೀರಿ. ಬಟ್ ಕೇಸ್ ವಕ್ಫ್ನಿಂದ ಮಾನಸಿಕವಾಗಿ ನೊಂದು ಮಾಡ್ಕೊಂಡಿದ್ರು ಅಂತ ಆಗಿಲ್ಲ. ಅದು ಓನ್ಲಿ ಸಾಲ ತಗೊಂಡಿದ್ದಕ್ಕೆ ಆಗಿದೆ ಅಂತ ಹೇಳಿ 5 ಲಕ್ಷ ಪರಿಹಾರನೂ ಕೊಟ್ಟಾರಲ್ಲ ನಿಮ್ಗೆ. ಸಾಲದಲ್ಲ ಸರ್, ವಕ್ತ ಇದೇನ ಲಕ್ಷಣ ಏನು ಮಾಡಿಲ್ಲ. ಅದಂದ್ರ ಭಾಳ ಮಾನಸಿಕ ಮಾಡ್ಕೊಂಡ್ರಿ. 22 ವಯಸ್ಸು ಸರ್. ಅದ್ರ ಜೊತೆಗೆ ಸಾಲನ ಮಾಡ್ಕೊಂಡಿದ್ರು. ಹೌದು ಸರ್. ಅದ್ರ ಸಲುವಾಗಿ ಅವ ಅದನ್ನ ಮಾಡ್ಕೊಂಡು ತೀರ್ಕೊಂಡ್ರು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸುವ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.